ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ಅಂಬೇಡ್ಕರ್ ರಥ ಸೇನೆ ಬಾಬಾ ಸಾಹೇಬ್ ಕ್ರಿಕೆಟ್ ಕಪ್ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು 2 ದಿನದ ಕಾರ್ಯಕ್ರಮ ಇದಾಗಿದ್ದು ಇದರಲ್ಲಿ 24 ತಂಡ ಭಾಗವಹಿಸಿದ್ದು. ನಾಳೆ ಫೈನಲ್ ಪಂದ್ಯ ನಡೆಯುತ್ತೆ. ಹೀಗಾಗಿ ಇವತ್ತು ಬಾಬಾ ಸಾಹೇಬ್ ಕಪ್ ಅನ್ನು ಜಿ ಕನ್ನಡ ನ್ಯೂಸ್ ಚಾನೆಲ್ನ ಪ್ರಧಾನ ಸಂಪಾದಕ ರವಿ ಎಸ್ ಗೌಡ ಅವರು ಉದ್ಘಾಟನೆ ಮಾಡಿದರು. ಇನ್ನು ರವಿ ಎಸ್ ಗೌಡ ಅವರು ಕ್ರಿಕೆಟ್ ಬಗ್ಗೆ ಅಪಾರ ಜ್ಞಾನದ ಬಗ್ಗೆ ಹಾಡಿ ಹೊಗಳಿ ಸನ್ಮಾನಿಸಲಾಯಿತು. ಹಾಗೆ ಈ ಸಂಘದ ಸಂಸ್ಥಾಪಕರು ನಾಗರತ್ನ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿ, ಮಹಿಳೆಯಾಗಿ ಸಂಘಟನೆ ಕಟ್ಟೋದು ಕಷ್ಟದ ಕೆಲಸ, ಆದರೂ ಒಗ್ಗಟ್ಟಿನಲ್ಲಿದ್ದುಕೊಂಡು ಇನ್ನಷ್ಟು ಸೇವೆ ಸಲ್ಲಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿಯ ಸ್ಮರಣಾರ್ಥ ಕ್ರಿಕೆಟ್ ಹಬ್ಬ ಇದು. ಕ್ರೀಡೆ ಮೂಲಕ ಬಾಬಾ ಸಾಹೇಬರಿಗೆ ಈ ರೀತಿಯಾಗಿ ಗೌರವವನ್ನು ಸಲ್ಲಿಸಲಾಗಿದೆ. ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೂ ಕೂಡ ಬ್ಯಾಗನ್ನು ಕೂಡ ಅಲ್ಲಿ ವಿತರಣೆ ಮಾಡಲಾಗಿದೆ. ಬಾಬಾ ಸಾಹೇಬ್ ಕ್ರಿಕೆಟ್ ಕಪ್ಗೆ ಚಾಲನೆ ಸಿಕ್ಕಿರುವಂಥದ್ದು ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತವಾಗಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ರವಿ ಎಸ್ ಗೌಡರು ಜಿ ಕನ್ನಡ ನ್ಯೂಸ್ನ ಸಂಪಾದಕರು. ಪಂದ್ಯಾವಳಿಯಲ್ಲಿ ಅಬ್ಬರಿಸಿರುವಂಥ 24 ತಂಡಗಳು. ನಾಳೆ ಈ ಒಂದು ಫೈನಲ್ ಕೂಡ ಇರುತ್ತೆ. ಇದೇ ಸಂದರ್ಭದಲ್ಲಿ ಜಿ ಕನ್ನಡ ಜೊತೆ ನಾಗರತ್ನ ಅವರು ಕೂಡ ಮಾತನಾಡಿದರು. ಒಬ್ಬ ಹೆಣ್ಣು ಮಗಳಾಗಿ ಈ ರೀತಿಯ ಸಂಘಟನೆ ಕಟ್ಟೋದು ಭಾಳ ಕಷ್ಟ ಇದೆ ಅಂಥೇಳಿ ಕೂಡ ನಮ್ಮ ಒಂದು ದೀರ್ಘಾವಧಿಯ ಸೇವೆಯನ್ನು ಕೂಡ ಶೇರ್ ಮಾಡಿಕೊಂಡ್ರು. ಇದೇ ಸಂದರ್ಭದಲ್ಲಿ ಹಲವು ಗಣ್ಯರು ಕೂಡ ಭಾಗವಹಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ. ಉದ್ಘಾಟನೆಯನ್ನ ಮಾಡಿದಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಎದುರಿಗೆ ನಡೆದಿರುವಂಥ ಕೆಲಸವು ವಿದ್ಯಾರ್ಥಿಗಳಿಗೆ ಜಾಸ್ತಿ ಇರುವುದಕ್ಕೆ ಒಂದು ಹೊಸ ರೀತಿಯ ಸಂಘಟನೆ ಒಂದು ದಿಕ್ಕು ಶುರುವಾಗ್ತಾ ಇದೆ ಅಂತ ನಾನು ಭಾವಿಸುತ್ತೇನೆ. ಈ 5 ವರ್ಷಗಳಲ್ಲಿ ನಡೆದುತ್ತಿರುವ ಕರ್ನಾಟಕದಲ್ಲಿ ಬಹಳಷ್ಟು ಸಂಘಟನೆಗಳನ್ನ ಅನೇಕ ಸಂಘಟನೆ, ದಲಿತ ಹೆಸರಲ್ಲಿ ಒಂದು ಸಂಘಟನೆ, ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಸಂಘಟನೆ, ದಲಿತ ಸೇನೆ, ಸಮಾಜ ಸೇನೆ, ನಂದೋರಾಗಳು, ಈ ರೀತಿ ಒಂದು ಬ್ಯಾಂಡ್ ಸುಮಾರು 100 ಸಂಘಟನೆಗಳನ್ನ ನಾನು ನೋಡಿದೆ. ಈ ಕಾರ್ಯಕ್ರಮದಲ್ಲಿ ಎದುರಿಗೆ ನಡೆದಿರುವಂಥ ಕೆಲಸವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20 ವರ್ಷಗಳಿಂದ ದಲಿತ ಚಳುವಳಿಯಲ್ಲಿ ಹಾಗೂ ಹಿರಿಯ ಹೋರಾಟಗಾರರೊಂದಿಗೆ ನನ್ನ ಒಂದು ಪಯಣವನ್ನು ಮುಗಿಸ್ಕೊಂಡು ಬಂದಿದ್ದೆ. ಈಗ ನಾವು ಹೊಸದಾಗಿ ಡಾಕ್ಟರ್ BR ಅಂಬೇಡ್ಕರ್ ರಥ ಸೇನೆ ಅಂತ ನಾವೊಂದು ಹೊಸ ಸಂಘಟನೆಯನ್ನು ಈಗಾಗಲೇ ಶುರು ಮಾಡಿದ್ದೀವಿ.
ಏನು ಶೋಷಿತ ವರ್ಗದ ಸಮುದಾಯದ ಬಗ್ಗೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಮುಂದೆ ಬಂದಿದ್ದೀವಿ. ಈ ಒಂದು ಸಂಘಟನೆಗೆ ನಮಗೆ ಹೆಸರನ್ನು ಕೊಟ್ಟದ್ದು ಕೋಟಗನಹಳ್ಳಿ ರಾಮಯ್ಯರವರು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸೇನಿತ್ತು, ಅವರು ತನ್ನ ಇಡೀ ಜೀವನದುದ್ದಕ್ಕೂ ನನ್ನ ರಥವನ್ನು ಇಲ್ಲಿ ತನಕ ನಿಲ್ಲಿಸಿದ್ದೇನೆ, ಇಲ್ಲಿಂದ ಮುಂದೆ ಇದನ್ನು ಮುಂದೆ ತಗೊಂಡು ಹೋಗಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು ಅದನ್ನು ನಾವು ಮುಂದೆ ತಗೊಂಡು ಹೋಗೋದಕ್ಕೆ ಈ ಒಂದು ಹೆಸರನ್ನು ಇಟ್ಟು ನಾವು ಸಂಘಟನೆಯನ್ನು ಶುರು ಮಾಡಿ. ಖಂಡಿತ ಮೇಡಮ್, ಯಾಕಂತ ಹೇಳಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಭಾಳಷ್ಟು ಬಾಬಾ ಸಾಹೇಬರ ಬಗ್ಗೆ ತಿಳ್ಕೊಂಡಂಥ ದೊಡ್ಡ ದೊಡ್ಡ ಸಾಹಿತಿಗಳಿದ್ದಾರೆ, ದಲಿತ ಮಹಿಳಾ ಸಾಹಿತಿಗಳು ಸಹ ಇದ್ದಾರೆ, ಹೋರಾಟಗಾರರು ಸಹ ಇದ್ದಾರೆ. ಆದರೆ ಇವತ್ತಿನ ತನಕ ಎಲ್ಲೂ ಸಹ ಮಹಿಳೆಯರು ಮುಂಚೂಣಿಗೆ ಬಂದು ಒಂದು ಹೋರಾಟದ ದಾರಿಯಲ್ಲಿ ಬರಲಿಕ್ಕೆ ಬಹಳ ಕಷ್ಟ ಇದೆ. ಆ ಒಂದು ದೃಷ್ಟಿಕೋನದಲ್ಲಿ ಒಂದು ಮಹಿಳೆಯಾಗಿ ನಾನು ಸಹ ಈ ಒಂದು ಸಮುದಾಯಕ್ಕಾಗಿ, ಶೋಷಿತ ವರ್ಗದವರಿಗಾಗಿ ದುಡಿಬೇಕು ಅಂತ ಹೇಳಿ ಮುಂದೆ ಬಂದಿದ್ದೀನಿ. ಖಂಡಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಈ ಸಂಘಟನೆ ಮೂಲಕ ನಾವು ಮುಂದೆ ನಡೆಸ್ಕೊಂಡು ಹೋಗೋದಕ್ಕೆ ನಾವು ತಯಾರಿದ್ದೀವಿ ಮೇಡಮ್.